ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ಬುಧನ ಸಂಚಾರವು ಸಂಭವಿಸಲಿದೆ. ಬುಧನ ಈ ಸಂಚಾರವು ಈ ಅವಧಿಯಲ್ಲಿ ಸಿಂಹ ರಾಶಿಯಲ್ಲಿ ಆಗುವುದು. ಅಲ್ಲಿ ಈ ಮೊದಲೇ ಸೂರ್ಯನು ತನ್ನ ಚಲನೆಯನ್ನು ಮಾಡುತ್ತಿದ್ದಾನೆ. ಈ ರೀತಿಯಾಗಿ ಬುಧ ಸೂರ್ಯನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು. ಇದರೊಂದಿಗೆ ಈ ವಾರ ಚಂದ್ರ ಗ್ರಹಣವೂ ಕೂಡ ಸಂಭವಿಸಲಿದೆ. ಹಾಗಾಗಿ ಆಗಸ್ಟ್ ತಿಂಗಳ ಕೊನೆಯ ವಾರವು ಜ್ಯೋತಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದದ್ದಾಗಿದೆ. ಜೊತೆಗೆ ಆಗಸ್ಟ್ ತಿಂಗಳ ಈ ವಾರ ಗುರು ಕಟಕ ರಾಶಿಯಲ್ಲಿ ಚಲಿಸುವ ಮೂಲಕ ಹಂಸ ರಾಜಯೋಗದ ನಿರ್ಮಾಣವಾಗುವುದು. ಆದ್ದರಿಂದ ಈ ವಾರ 5 ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದಲ್ಲಿ ಭಾರೀ ಹೆಚ್ಚಳವಾಗುವುದು. ಈ ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆದುಕೊಳ್ಳುವರು ಮತ್ತು ಪ್ರೀತಿಯ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ಪ್ರಕಾರ ರಾಹು 11ನೇ ಮನೆಯಲ್ಲಿ ಇರುವುದರಿಂದ ಈ ವಾರದ ಅಂತ್ಯದವರೆಗೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಅನೇಕ ಗ್ರಹಗಳ ಶುಭ ದೃಷ್ಟಿಯು ನಿಮ್ಮ ಆರೋಗ್ಯಕ್ಕೆ ಬಲವನ್ನು ನೀಡುತ್ತದೆ ಮತ್ತು ಹಳೆಯ ಕಾಯಿಲೆಗಳಿಂದ ಮುಕ್ತಿಯನ್ನು ನೀಡುತ್ತದೆ. ಇದರಿಂದಾಗಿ ಈ ವಾರ ನಿಮ್ಮ ಮನಸ್ಸು ಸಂತೋಷ ಮತ್ತು ಉತ್ಸಾಹದಿಂದ ಕೂಡಿರುತ್ತದೆ. ಚಂದ್ರ ರಾಶಿಯ ಪ್ರಕಾರ ಗುರು 4ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕಿರಿಯ ಸಹೋದರ ಸಹೋದರಿಯರು ಈ ವಾರ ನಿಮ್ಮಿಂದ ಹಣವನ್ನು ಸಾಲವಾಗಿ ಕೇಳಬಹುದು. ನೀವು ಅವರಿಗೆ ಆರ್ಥಿಕ ಸಹಾಯ ಮಾಡಿ ಹಣವನ್ನು ಸಾಲವಾಗಿ ನೀಡಬಹುದು, ಆದರೆ ಇದರಿಂದ ನೀವು ಸ್ವತಃ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಬಹುದು. ಇದರ ಪರಿಣಾಮವಾಗಿ ಮುಂಬರುವ ದಿನಗಳಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಶಕ್ತಿಶಾಲಿ, ಉತ್ಸಾಹಭರಿತ ಮತ್ತು ಆತ್ಮೀಯ ನಡವಳಿಕೆಯು ನಿಮ್ಮ ಸುತ್ತಮುತ್ತಲಿನವರಿಗೆ, ವಿಶೇಷವಾಗಿ ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂತೋಷವನ್ನು ನೀಡುತ್ತದೆ. ಇದರಿಂದಾಗಿ ನಿಮ್ಮ ಪೋಷಕರಿಂದ ಪ್ರೀತಿ ಮತ್ತು ಸ್ನೇಹ ದೊರೆಯುತ್ತದೆ. ವೃತ್ತಿಪರ ದೃಷ್ಟಿಕೋನದಿಂದ ಈ ವಾರ ನಿಮಗೆ ಸಾಕಷ್ಟು ಉತ್ತಮವಾಗಿರುತ್ತದೆ ಮತ್ತು ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಕಂಡುಬರುತ್ತದೆ. ಈ ರಾಶಿಯ ಉದ್ಯಮಿಗಳಿಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳು ತೃಪ್ತಿ ನೀಡಿದರೆ ಉದ್ಯೋಗಿಗಳಿಗೆ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳಿಗೆ ಈ ಸಮಯವು ವಿಶೇಷವಾಗಿ ಮಹತ್ವದ್ದಾಗಿದೆ, ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮದ ಬಲದಿಂದ ಉತ್ತಮ ಅಂಕಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗುವುದಲ್ಲದೆ ಈ ಯಶಸ್ಸಿನಿಂದ ನಿಮ್ಮ ಪ್ರಗತಿ ಮತ್ತು ಉನ್ನತಿ ಹೆಚ್ಚಾಗುತ್ತದೆ. ಇದರಿಂದ ಸಮಾಜದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಹೆಚ್ಚಾಗುತ್ತದೆ. ವಾಯು ರಾಶಿ ಸಿಂಹದಲ್ಲಿ ಬುಧ ಸಾಗುವುದರಿಂದ ನಿಮ್ಮ ಮಕ್ಕಳು ತುಂಬಾ ಕ್ರಿಯಾಶೀಲರಾಗುತ್ತಾರೆ ಮತ್ತು ಅವರು ಹೊಸ ಯೋಜನೆಗಳಿಗೆ ಸೇರುತ್ತಾರೆ. ಮಗುವಿನ ಅಧ್ಯಯನ, ಅರ್ಜಿ, ಪರೀಕ್ಷೆ ಅಥವಾ ಸಾಧನೆಗೆ ಸಂಬಂಧಿಸಿದ ಸುದ್ದಿಗಳನ್ನು ನೀವು ಸ್ವೀಕರಿಸುತ್ತೀರಿ ಮತ್ತು ಬಾಕಿ ಇರುವ ಶೈಕ್ಷಣಿಕ ವಿಷಯವು ಮುಂದುವರಿಯುತ್ತದೆ. ಯಾರಾದರೂ ನಿಮ್ಮ ಕೆಲಸವನ್ನು ಪರಿಶೀಲಿಸಿದಾಗ, ಅನುಮೋದಿಸಿದಾಗ ಅಥವಾ ಬದಲಾವಣೆಗಳನ್ನು ವಿನಂತಿಸಿದ ನಂತರ ಸೃಜನಶೀಲ ಯೋಜನೆಯು ಗಮನ ಸೆಳೆಯುತ್ತದೆ. ಮನರಂಜನೆ, ಆಚರಣೆಗಳು ಮತ್ತು ಕೂಟಗಳ ಸುತ್ತಲೂ ಹೆಚ್ಚಿನ ಚಟುವಟಿಕೆಯನ್ನು ನೀವು ನೋಡುತ್ತೀರಿ. ಅಲ್ಲಿ ನೀವು ನಿಮ್ಮ ಆಸಕ್ತಿಗಳಿಗೆ ಸಂಬಂಧಿಸಿದ ಜನರನ್ನು ಭೇಟಿಯಾಗುತ್ತೀರಿ. ಸಂದೇಶಗಳು, ಸಭೆಗಳು ಅಥವಾ ನೇರ ಸಂಭಾಷಣೆಯೊಂದಿಗೆ ಹಿಂದಿನ ಅನಿಶ್ಚಿತತೆಯನ್ನು ಪರಿಹರಿಸುವ ಮೂಲಕ ಪ್ರಣಯ ಸಂಬಂಧವು ಹೆಚ್ಚು ಸಂವಹನಶೀಲವಾಗುತ್ತದೆ. ಇದೇ ರೀತಿಯ ಆಲೋಚನೆಗಳನ್ನು ಹೊಂದಿರುವ ಹೊಸ ಸ್ನೇಹಿತರನ್ನು ಸಹ ನೀವು ಪಡೆಯುತ್ತೀರಿ. ಕನ್ಯಾ ರಾಶಿಯ ಮೂಲಕ ಸೌರ ಸಂಚಾರವು ಹೆಚ್ಚು ವಿವರವಾದ ಕೆಲಸವನ್ನು ತರುತ್ತಿದೆ. ಇದಕ್ಕೆ ನಿಮ್ಮ ಗಮನ ಬೇಕು. ನೀವು ಸಾಕಷ್ಟು ತಂಡದ ಕೆಲಸವನ್ನು ನಿರೀಕ್ಷಿಸಬಹುದು, ಆದ್ದರಿಂದ ಕೆಲಸದ ವಾತಾವರಣವು ಸಕ್ರಿಯವಾಗಿರುತ್ತದೆ. ಹೊಸ ಉದ್ಯೋಗಾವಕಾಶಗಳು ಬರಬಹುದು, ಆದ್ದರಿಂದ ನೀವು ಜಾಗರೂಕರಾಗಿರಬೇಕು. ಅದೇ ಸಮಯದಲ್ಲಿ ಕೆಲಸದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಬರಬಹುದು ಮತ್ತು ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕು ಮತ್ತು ರಕ್ಷಣಾತ್ಮಕವಾಗಿರುವುದನ್ನು ತಪ್ಪಿಸಬೇಕು. ಮರುಪಾವತಿ, ಬಿಲ್ ಅಥವಾ ನಿಯಮಿತ ಹಣಕಾಸಿನ ಬಾಧ್ಯತೆಗೆ ಗಮನ ಬೇಕು. ನೀವು ಆರೋಗ್ಯಕ್ಕೆ ಸಂಬಂಧಿಸಿದ ಅಪಾಯಿಂಟ್ಮೆಂಟ್, ಪರೀಕ್ಷೆ ಅಥವಾ ನಿಯಮಿತ ಚಿಕಿತ್ಸೆಗೆ ಸಹ ಹಾಜರಾಗುತ್ತೀರಿ ಮತ್ತು ಹಳೆಯ ಬಾಕಿ ಇರುವ ವಿಷಯವು ಅಂತಿಮವಾಗಿ ಮುಕ್ತಾಯಗೊಳ್ಳುತ್ತದೆ. ಮೀನ ರಾಶಿಯಲ್ಲಿ ಚಂದ್ರಗ್ರಹಣ ಇರುವುದರಿಂದ ಕೆಲವು ವಿಷಯಗಳಲ್ಲಿ ಮುಚ್ಚುವಿಕೆ ಇರುತ್ತದೆ. 12ನೇ ಮನೆಯಲ್ಲಿ ಚಂದ್ರಗ್ರಹಣವು ವಿದೇಶಿ ವಿಷಯಗಳು, ಪ್ರಯಾಣ ವೆಚ್ಚಗಳು, ನಿದ್ರೆ, ಪ್ರತ್ಯೇಕತೆ, ಆಸ್ಪತ್ರೆಗಳು, ಸಂಸ್ಥೆಗಳು ಮತ್ತು ಸಾರ್ವಜನಿಕ ಗಮನದಿಂದ ದೂರವಿಟ್ಟ ವಿಷಯಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ಬೆಳವಣಿಗೆಗಳನ್ನು ತರುತ್ತದೆ. ಖರ್ಚು ಹೆಚ್ಚಾಗುತ್ತದೆ ಮತ್ತು ಕೆಲವು ಪಾವತಿಗಳು ಪ್ರಯಾಣ, ವೈದ್ಯಕೀಯ ಅಗತ್ಯಗಳು, ವಸತಿ ಅಥವಾ ಇತರ ಅನಿವಾರ್ಯ ಬದ್ಧತೆಗಳಿಗೆ ಹೋಗುತ್ತವೆ. ವಿದೇಶಿ ಸಂಪರ್ಕಗಳು ಸಕ್ರಿಯವಾಗುತ್ತವೆ, ಜನರು ಅಥವಾ ವಿದೇಶಗಳಲ್ಲಿ ಸ್ಥಳಗಳನ್ನು ಒಳಗೊಂಡ ಸಂವಹನ ಅಥವಾ ಚಲನೆಯೊಂದಿಗೆ. ನಿದ್ರೆಯ ಮಾದರಿಗಳು ಬದಲಾಗುತ್ತವೆ ಮತ್ತು ವ್ಯಕ್ತಿಯು ವಿಶ್ರಾಂತಿ ಮತ್ತು ವೈಯಕ್ತಿಕ ಸ್ಥಳದ ಬಲವಾದ ಅಗತ್ಯವನ್ನು ಅನುಭವಿಸುತ್ತಾನೆ.
ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಯಾವುದಾದರೂ ದೇವಸ್ಥಾನಕ್ಕೆ ತೆರಳಿ ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ಮತ್ತು ಆ ಪ್ರಸಾದವನ್ನು ಹೆಚ್ಚಿನ ಜನರಿಗೆ ನೀಡಿ. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ 24ರಿಂದ ಆಗಸ್ಟ್ 30ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.